ಎಂದು ಜವಾಹರ್ಲಾಲ್ ನೆಹರು ಕೂಡ ಹೇಳಿದರು. ನಮಗೆ ಸಂಸ್ಥೆ ಅಧ್ಯಕ್ಷರಾಗಿ ಚುನಾವಣೆ ನೀಡಿದರು. ಸನ್ಮಾನಗಳನ್ನು ಮಾಡುವಂತ ವ್ಯವಸ್ಥೆಗಳು, ಅಧಿಕಾರ ಕಳೆದುಕೊಂಡಾಗ ಗಣನೆಗೆ ಕೂಡ ಇರುವುದಿಲ್ಲ. ಅಂತ ಸಮಯದಲ್ಲಿ ನಾವು ಕರೆದು ನನ್ನನ್ನು ಗುರುತಿಸಿದ್ದಕ್ಕೆ ನಾನು ಖಂಡಿತವಾಗಿ ತಮಗೆ ಋಣಿಯಾಗಿದ್ದೇನೆ. 29 ವರ್ಷಗಳ ಸತತ ಸೇವೆಯನ್ನು ಈ ಸಂಸ್ಥೆ ಸಮಾಜಕ್ಕೆ ನೀಡಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಈ ಕರಾವಳಿ ಪ್ರದೇಶದಲ್ಲಿ ಸಹಕಾರಿ ವ್ಯವಸ್ಥೆಯು ಸ್ವಲ್ಪ ಜಾಸ್ತಿ ಯಶಸ್ವಿಯಾಗಿದೆ. ನಾವು ಎಲ್ಲ ಕಡೆಯಲ್ಲೂ ಕೂಡ ಹಲವಾರು ಸಹಕಾರಿ ಸಂಸ್ಥೆಗಳನ್ನು ನೋಡ್ತೀವಿ. ಅದರ ಅರ್ಥ ಸಮಾಜದಲ್ಲಿ ನಾವು ಯಶಸ್ವಿ ಆಗಬೇಕಾದ್ರೆ ಹಲವು ಜನರು ಜೊತೆಗೂಡಿ ಒಂದೇ ಮನಸ್ಸಿನಿಂದ ತಮ್ಮ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಯಶಸ್ವಿ ಆಗ್ತೀವಿ. ಇದಕ್ಕೆ ಒಬ್ಬರ ಸಹಕಾರದ ಅವಶ್ಯಕತೆ ಇದೆ. ಈ ಕಾರಣದಿಂದ ಈ ಭಾಗ ಬಹುಶಃ ಉಳಿದ ಭಾಗಕ್ಕಿಂತಲೂ ಕೂಡ ಜಾಸ್ತಿ ಅಭಿವೃದ್ಧಿಯನ್ನು ಕಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾನು ಹಲವಾರು ಚಿಂತನ ಮಂಥನ ಕೆಲವು ಕಾನ್ಫರೆನ್ಸ್ ನಲ್ಲಿ ಸೇರಿದಾಗ ನಾನೊಂದು ಮಾತನ್ನು ಆಗಾಗ ಕೇಳುತ್ತಿದ್ದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯು ನಮ್ಮ ದೇಶದ ವಿವಿಧ ಇತರ ಭಾಗಕ್ಕಿಂತಲೂ ಒಂದು ಶತಮಾನಕ್ಕೆ ಮುಂದೆ ಇದೆ ಅಂತ. ಇದು ಯಾಕೆಂದ್ರೆ ಹಲವು ಕಾರಣಗಳಿವೆ. ಆ ಕಾರಣಗಳ ಪೈಕಿ ಇದು ಕೂಡ ಸಹಕಾರದ ಜೀವನವೂ ಕೂಡ ಒಂದು ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ನನ್ನ ಅನಿಸಿಕೆ. ವಿವಿಧ ಸಂಘಟನೆಗಳು, ವಿವಿಧ ಧರ್ಮದವರು, ವಿವಿಧ ಸಮುದಾಯದವರು ಜೊತೆ ಸೇರಿ ಈ ಸಂಸ್ಥೆಗಳು ನಡೆಸುತ್ತಿದ್ದಾರೆ. 29 ವರ್ಷ ನಿರಂತರವಾಗಿ ಸೇವೆ ಸಲ್ಲಿಸುವುದೆಂದರೆ ಅದು ಸಾಮಾನ್ಯ ವಿಚಾರವಲ್ಲ. ನಮ್ಮ ಭಾಗವು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ, ಹೋಟೆಲ್ ಕ್ಷೇತ್ರಕ್ಕೆ ಹೆಸರಂತ ಒಂದು ಭಾಗ ಇದೆ. ಸುಮಾರು 5 ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ನಮ್ಮ ಕಡೆಯಿಂದ ಇವತ್ತು ಹೆಸರಿಲ್ಲದೆ ಹೋದವು. ಆದರೂ ಕೂಡ 5 ನ್ಯಾಷನಲೈಸ್ಡ್ ಬ್ಯಾಂಕ್ಸ್ಗಳು ಉದ್ಭವವಾಗಿದ್ದು ಈ ಭಾಗದಿಂದ. ಬಹುಶಃ ಎಲ್ಲಿಗೂ ಅಷ್ಟೊಂದು ನ್ಯಾಷನಲೈಸ್ಡ್ ಬ್ಯಾಂಕ್ಸ್ಗಳು ನಮ್ಮ ಇಡೀ ದೇಶದಲ್ಲಿ ಒಂದೇ ಕಡೆಯಿಂದ ಇರಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ. ಅದೇ ರೀತಿ ವಿದ್ಯಾಸಂಸ್ಥೆಗಳು, ಕಾಲೇಜ್ಗಳು ಎಲ್ಲದರಲ್ಲೂ ನಾವು ಅಲ್ಲೇ ಇದ್ದೀವಿ. ಇದಕ್ಕೆ ಕಾರಣ ನಾವು ಜೊತೆಯಾಗಿದ್ದೀವಿ. ನಮ್ಮ ಚಿಂತನೆ ಶೈಲಿ, ನಮ್ಮ ಆಸಕ್ತಿ, ಸಾರ್ವಜನಿಕ ಜೀವನದಲ್ಲಿ ನಮ್ಮ ಆಸಕ್ತಿ. ಒಂದು ಸಹಕಾರಿ ಸಂಸ್ಥೆಯನ್ನು ನಾವು ರಚನೆ ಮಾಡುವಾಗ ನಮ್ಮ ಉದ್ದೇಶ ಸುಮಾರು ಈ ಸಹಕಾರಿ ಸಂಸ್ಥೆ, ನಾನು ನಿಮ್ಮ ವಾರ್ಷಿಕ ವರದಿಯನ್ನು ಕೇಳುವಾಗ ಸುಮಾರು 8,100ಗಿಂತ ಜಾಸ್ತಿ ಸದಸ್ಯರಿದ್ದೀರಿ. ಹೌದು, ಒಂದೊಂದು ಸಡೆ ಒಂದೊಂದು ಗುಡಿನಲ್ಲಿ 2-3 ಸದಸ್ಯರು ಇರ್ಬೋದು, ಅಥವಾ 4-5 ಸದಸ್ಯರು ಇರ್ಬೋದು. ಆದರೆ ಹೆಚ್ಚು ಕಡಿಮೆ 2,000-3,000 ಅಥವಾ 4,000 ಕುಟುಂಬಗಳು ಈ ಕ್ಷೇತ್ರದಲ್ಲಿ ನೀವು ಭಾಗಿಯಾಗಿದ್ದೀರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಸಹಕಾರಿ ಸಂಸ್ಥೆಯಿಂದ ತಾವು ಆರ್ಥಿಕ ಅಭಿವೃದ್ಧಿಗೆ ವಿವಿಧ ಉಪಯೋಗವನ್ನು, ವಿವಿಧ ಯೋಜನೆಗೆ ನಿಮಗೆ ಬೇಕಾಗಿರುವಂಥ ಹಣಕಾಸಿನ ವ್ಯವಸ್ಥೆಗೆ ನೀವು ಮುಖ ಮಾಡ್ತೀರಿ. ಅಂದ್ರೆ ಸಮಾಜದ ಸುಧಾರಣೆಗೆ ಇದೊಂದು ದಾರಿಯಾಗಿದೆ. ಇದು ಒಂದು ಉತ್ತಮ ಬೆಳವಣಿಗೆ. ಮುಖ್ಯವಾಗಿ ಇವತ್ತು ನಾನು ಕ್ರಿಸ್ತ ಸಮಾಜವನ್ನು ಹೇಳುವುದಾದರೆ, ಸಮುದಾಯವನ್ನು ಹೇಳಿದ್ದಾರೆ, ನಾವು ಯಾವುದರಲ್ಲೂ ಕೂಡ ಕೈಗಾರಿಕೆ ಅಥವಾ ಯಾವುದೇ ಉದ್ಯಮಕ್ಕೆ ಹೋಗ್ಲಿಕ್ಕೆ ಸ್ವಲ್ಪ ಹಿಂದೇಟು ಆಗೋದು ಜಾಸ್ತಿ. ನಾವೇನ್ ಮಾಡ್ತೀವಿ, ಕೆಲಸ ಅಥವಾ ಸ್ವಲ್ಪ ಸಾಗುವಳಿ ಇಷ್ಟಕ್ಕೆ ಮಾತ್ರ ಸೀಮಿತವಾಗಲಿಕ್ಕೆ, ಉಳಿತಕ್ಕೆ ನಮಗೆ ಸ್ವಲ್ಪ ಹೆದರಿಕೆ. ಬಹುಶಃ ಇದು ಬದಲಾವಣೆ ಆಗಬೇಕು. ಇವತ್ತು ಯಾವ ಕ್ಷೇತ್ರಕ್ಕೂ ಕೂಡ
ನಾವು ಕೂಡ ಧೈರ್ಯ ಮಾಡಬೇಕಾಗಿದೆ. ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನು ನಾವು ತಗೊಳ್ಬೇಕಾಗ್ತದೆ. ಆಗ ಮಾತ್ರ ಸಮುದಾಯ ಅಭಿವೃದ್ಧಿ ಆಗ್ತದೆ. ಇವತ್ತಿನ ಪರಿಸ್ಥಿತಿ, ನಾನು ನಿಮ್ಮನ್ನು ಇಷ್ಟು ಮಂದಿಯಲ್ಲಿ ನೋಡೋ ನನಗೆ ಯಾಕೆ ಸಂತೋಷ ಆಗ್ತದೆ, ಇದರ ಮುಖಾಂತರ ನೋಡಿ, ಪ್ರತಿಯೊಂದು ಯಾವುದೇ ಸಮಾಜದಲ್ಲಿ ಸಮಾಜಕ್ಕೆ ಇರುವುದು ಹ್ಯೂಮನ್ ರಿಸೋರ್ಸ್. ಆ ಹ್ಯೂಮನ್ ರಿಸೋರ್ಸ್ ನಮ್ಮಲ್ಲಿ ಇದ್ರೆ ಆಗ ಮಾತ್ರ ನಾವು ಸಮಾಜದಲ್ಲಿ ಶಕ್ತಿಶಾಲಿ ಆಗ್ತೇವೆ. ನಮ್ಮ ವ್ಯಕ್ತಿಗಳು ಒಳ್ಳೆ ಹುದ್ದೆಯಲ್ಲಿ ಇರಬೇಕು, ಒಳ್ಳೆಯ ಕೆಲಸದಲ್ಲಿ ಇರಬೇಕು, ಒಳ್ಳೆಯ ವ್ಯಾಪಾರವನ್ನು ಮಾಡಬೇಕು, ಒಳ್ಳೆಯ ಸಂಸ್ಥೆಗಳನ್ನು ನಡೆಸಬೇಕು. ಹಾಗೆ ಮಾತ್ರ ಸಮಾಜ ಗಟ್ಟಿಯಾಗಿ ಜಾಸ್ತಿ ಒಂದು ಸ್ವಾಸ್ಥ್ಯಭರಿತವಾದ ಸಮಾಜವಾಗಿ ಬೆಳೆಯಲಿಕ್ಕೆ ಸಾಧ್ಯತೆ. ಏನು, ನಮ್ಮ ಆಪರ್ಚುನಿಟೀಸ್ ಏನು, ನಮ್ಮ ಚಾಲೆಂಜಸ್ ಏನು ಅಂತ ಬಹಳ ಜ್ಞಾನ ಮತ್ತು ಅನುಭವ ಮತ್ತು ಜಾಣ್ಮೆಯಿಂದ ಶ್ರೀಯುತ ಲೋಬರವರು ನನಗೆ ಪರಿಚಯ. ಅವರು ಶಾಸಕರಾಗುವ ಮೊದಲು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ರು, ಕಮಿಷನರ್ ಆಫ್ ದ ಕಾರ್ಪೊರೇಷನ್ ಆಗಿದ್ರು, ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್. ನಮ್ಮ ಚರ್ಚಿನಲ್ಲಿ, ರೊಸೇರಿಯೋ ಚರ್ಚಿನಲ್ಲಿ ಪಾಲನಾ ಮಂಡಳಿಯ ಸಭೆ ಇರುವಾಗ ಪ್ಯಾರಿಶ್ ಕೌನ್ಸಿಲ್ ತುಂಬಾ ಮಾತನಾಡ್ತಾರೆ. ಆದರೆ ಜಯಗಳು ಕೆಳಗೆ ಮಾಡಬೇಕಾಗಿ ವರ್ಷದ ಒಂದು ಕಾರ್ಯಕ್ರಮಗಳನ್ನು ನಾವೆಲ್ಲ ನೋಡ್ಕೊಂಡಿದ್ದಾರೆ. ನೀವೆಲ್ಲ ಉತ್ಸಾಹಪೂರ್ವಕವಾಗಿ ಭಾಗವಹಿಸಿದ್ದಾರೆ. ನಾವು ಕಳೆದ ಒಂದು 20 ವರ್ಷದಲ್ಲಿ ಈಗ ಮುಗಿಸಿ 30ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಬಹಳಷ್ಟು ಸಾಧಿಸಿದ್ದೇವೆ. ಸಾಧನೆ ಮಾಡಲಿಕ್ಕೆ ಇನ್ನು ಬೇಕಾದಷ್ಟಿದೆ. ಅವರಿಗೆ ನಮ್ಮ ಮುಖ್ಯ ಅತಿಥಿಗಳ ಬಗ್ಗೆ ಹೇಳಿದ್ದೇವೆ. ಒಂದು ಸಂಸ್ಥೆ, ಅದರಲ್ಲೂ ಉಡುಪಿಯಲ್ಲಿ ನಾವು ನೋಡಿದ್ದೇವೆ, ಕಮ್ಮಿಯಲ್ಲಿ 600ರಿಂದ 650 ಸಹಕಾರಿ ಸಂಸ್ಥೆಗಳಿವೆ. ಒಂದೆರಡು 600ರಿಂದ 650. ಮುಖ್ಯವಾಗಿ ಕೃಷಿ ಪತ್ರಿಕೆ ಜಾಸ್ತಿ, ಮತ್ತೆ ವಿದ್ಯುತ್ ಇದು ಸಂಸ್ಥೆಗಳು, ಅದರ ನಂತರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಒಟ್ಟಿಗೆ ಸೇರಿ ಈ 600 ಮತ್ತೆ ನಾವು ಅದರಲ್ಲಿ ಕೂಡ 650 more than 60% or more than 50% they are good standing ಹೇಳ್ಬೋದು. ಅದರಲ್ಲಿ around 30% income is around 1 crore amount. ಆ ಗೋರಲ್ಲಿ ನಾವು ಇದ್ದೇವೆ ಅಂತ ಹೇಳಿಕ್ಕೆ ತನಗೆ ಯಾಕಂದ್ರೆ ಅದರಲ್ಲಿ ಟೋಟಲ್ ನಮ್ಮ ಇಡೀ ಉಡುಪಿಯಲ್ಲಿ ಕಮ್ಮಿ 10 ನಮ್ಮ ಮೈನಾರಿಟಿ ಅಂದ್ರೆ ನಮ್ಮ ಕ್ರಿಶ್ಚಿಯನ್ ಸಂಸ್ಥೆಯ ಸಹಕಾರಿ ಸಂಸ್ಥೆಗಳಿದೆ. ಅದರಲ್ಲಿ ನಾವು ಹೇಳಲಿಕ್ಕೆ ಹೇಳಿದ್ದಾರೆ. ಇವಾಗ ನಮ್ಮ ಒಂದು ಪ್ರಗತಿ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ, ಇಟ್ ವಾಸ್ ಸೋ ಬೇಗ ಆಗಿತ್ತು. ಇಟ್ ವಾಸ್ ಆ ದಿವಸಗಳಲ್ಲಿ ಒಂದು ಏನಿಲ್ಲ. ಅದರ ನಂತರದಲ್ಲಿ 10 ವರ್ಷದಲ್ಲಿ ನಮ್ಮ ಎರಡನೇ ಒಂದು ಶಾಖೆ ಮಾಡಿ ಅದರಿಂದ ಸ್ವಲ್ಪ ಬೇಗ ಪಡ್ಕೊಂಡು, ಆಮೇಲೆ ಕಳೆದ ಒಂದು 10 ವರ್ಷದಲ್ಲಿ ಸ್ವಲ್ಪ ಬೇಗ ಇದು ಸ್ವಲ್ಪ ಜಾಸ್ತಿ ಆಯಿತು. 5ನೇ ವರ್ಷ ಇತ್ತೀಚೆಗೆ ಇನ್ನೂ ಸ್ವಲ್ಪ ಜಾಸ್ತಿ. ನಾವು ಹೊಸ 4 ಶಾಖೆಗಳನ್ನು ಪ್ರಾರಂಭ ಮಾಡಿದ್ವಿ, ಒಂದು ಶಾಖೆ ಸ್ಥಳಾಂತರಿಸಿ ಮಾಡಿದ್ರು, ಕೆಲವರು ಹೊಸ ಸೇರಿಸಿದ್ವಿ. ಹಾಗೆಯೇ ನಮ್ಮ ಸದಸ್ಯರ ಸಂಖ್ಯೆ ನಾವು 23 ಲಕ್ಷಕ್ಕೆ ನಾವು ಪ್ರಾಫಿಟ್ ಇದ್ದು, ಇವತ್ತು 25 ಲಕ್ಷಕ್ಕೆ ಸೇರಿದ್ದೇವೆ. ನಮ್ಮ ಸದಸ್ಯರಿಗೆ ಬರೀ 1,700 ಜಿಲ್ಲೆಯಲ್ಲಿ ಇವಾಗ 2,000 ನಾವು ತಲುಪಿದ್ದೇವೆ. ಆ ಕಾರಣ ಸಾಧ್ಯ ನಮ್ಮ ಡೆಪಾಸಿಟ್ಸ್ ಕೂಡ ಇವಾಗ 1 ಕೋಟಿ 10 ವರ್ಷದ ಹಿಂದೆ ಇವಾಗ 60 ಕೋಟಿ ನಾವು ಇರಿಸಿದೆ. ನಮ್ಮ ಲೋನ್ಸ್ also now it is coming up around 50 crores. So development. Now over the years, last year compare ಮಾಡಿದ್ರೆ the percentage increase was around more than 20%. Previous year was around 50 to 60%. Last year was around 20%. Our growth is, so this growth is quite robust. ಹಾಗೆಯೇ ಈಗ ಮುಂದೆ ಏನು ಅಂತ ವಾಟ್ ಇಸ್ ನೆಕ್ಸ್ಟ್ ನಾವು ಕೆಲವೊಂದು ನಾನು ಹೇಳ್ತಾ ಇದ್ದೀನಿ, ಒಂದಷ್ಟು ಶಾಖೆಗಳು ಮಾಡ್ತೇವೆ ನಾವು ಹೇಳ್ಕೊಂಡು ಬಂದಿದ್ದೀವಿ. ಬಟ್ ಹಾಗೆ ಲಾಸ್ಟ್ ಇಯರ್ ಒಂದು ಪ್ಲಾನ್ ಇತ್ತು. ಬಟ್ ಏನು ಮಾಡಿದ್ರೆ ಒಂದು ಬ್ರಾಂಚ್ ನಾವು ಪ್ರಾರಂಭ ಮಾಡಿ ಟೇಕ್ ಆಫ್ ಮಾಡಲಿಕ್ಕೆ ದಟ್ಸ್ ನಾಟ್ ಈಸಿ. ಇಟ್ ಟೇಕ್ಸ್ ಅರೌಂಡ್ 2 to 3 years to take off. ಸೊ ಆ ಲಾಭ ಪಡ್ಕೊಳ್ಳಿಕ್ಕೆ, ಸೊ ಹಂಗಾಗಿ ಯಾವ ಒಂದು ಕಾರಣದಿಂದಾಗಿ ಲಾಸ್ಟ್ ಇಯರ್ ನಾವು ಕೈ ಹಾಕಲಿಲ್ಲ.
ಸೊ ಇವಾಗ ನಮ್ಮ ಆಲ್ ಬ್ರಾಂಚಸ್ ಆರ್ ಜಸ್ಟ್ ಟೇಕಿಂಗ್ ಅಪ್ ಎಲ್ಲ ನಾವು ರೆಡಿ ಇದೆ. ಸೊ ಲಾಸ್ಟ್ ಬ್ರಾಂಚ್ ನಮ್ಮ ಕಿಮಾನ್ ಬ್ರಾಂಚ್, ಸೊ ಅದು ಕೂಡ ಇವಾಗ ಟೇಕ್ ಸ್ಟೇಜಲ್ಲಿ. ಸೊ ಈ ವರ್ಷ ಖಂಡಿತ ನಾವು ನೆಕ್ಸ್ಟ್ ಇಯರ್ ನಮ್ಮ ಏನೇ ಮೊದಲು ಎರಡು ನಮ್ಮ ಶಾಲೆಯ ಒಂದು ಪ್ಲಾನ್ ಇದೆ, ಒಂದಷ್ಟು ಸಮೀಕ್ಷೆಗಳು ಕೂಡ ನಾವು ಮಾಡಿದ್ದೇವೆ. ಅಂದ್ರೆ ಒಂದು ಬ್ರಾಂಚ್ ಖಂಡಿತ ನಾವು ಕೊಡ್ತೇವೆ ಅಂತ ಇವತ್ತು ನೋಡಿಸ್ಕೊಡ್ತಾ ಇದ್ದೇವೆ. ಆಮೇಲೆ